ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನಾದರೂ ಸೌತೆಕಾಯಿ ಇದೆ ಅಂತಂದರೆ ಇದು ಮಸ್ಟ್ ರೊಟ್ಟಿ ಅಂತ ಹೇಳ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ 2.5 ಕಪ್ ಆಗುವಷ್ಟು ಸೂಜಿ ರವೆನ ತೊಗೊಂಡಿದ್ದೀನಿ. 2.5 ಕಪ್ ಸಾಕಾಗುತ್ತೆ. ಹಾಗೆ ತುರಿದಿರೋಂಥ ಸೌತೆಕಾಯಿ, ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಮತ್ತು ರವೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾವೇನು ತುರಿದಿಟ್ಕೊಂಡಿದ್ವಿ ಎಲ್ಲನೂ ನಾನು ಈಗ ರವೆಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಏನು ನೀರು ಹಾಕೋದೇನು ಬೇಕಾಗಿಲ್ಲ. ಫಸ್ಟು ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ನೀರನ್ನು ಏನು ಸೇರಿಸ್ಕೊಳ್ದಲೇ ಮೊದಲಿಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ರವೆ ಎಲ್ಲ ನೀಟಾಗಿ ಸೌತೆಕಾಯಿ ಮತ್ತು ಆನಿಯನ್ನು ನೀರು ಬಿಟ್ಕೊಡುತ್ತಲ್ಲ ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡ್ಬಿಡಬೇಕು. ಈಗ ಒಂದು ಕಪ್ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜನ ತೊಗೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ನೀಟಾಗಿ ಫ್ರೈ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಕ್ಕೊಂಡು ಅದನ್ನು ಕರಿಬೇವಿನ ಸೊಪ್ಪು ಮತ್ತು ಕಡಲೆಕಾಯಿ ಬೀಜನ ಕುಟ್ಬಿಟ್ಟು ಪುಡಿ ಮಾಡಿ ತೊಗೊಂಡಿದ್ದೀನಿ. ಇದೇ ನಮ್ಮ ಸೂಪರ್ ಡೂಪರ್ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಇದನ್ನ ಹಾಕಿದ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು. ಹಾಗೆ ಮಿಕ್ಸ್ ಮಾಡಾದಮೇಲೆ ಈಗ 2-3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಚಿಮುಕ್ಸ್ಕೊತ ಮಿಕ್ಸ್ ಮಾಡ್ಕೊತಾ ಬರಬೇಕಾಗತ್ತೆ. ಯಾಕಂದರೆ ತುಂಬ ನೀರು ಹಾಕಿಬಿಟ್ರೆ ತಟ್ಟೋದಕ್ಕಾಗೋದಿಲ್ಲ. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿರಬೇಕು. ಒಂದು ಉಂಡೆ ತೊಗೊತಾ ಇದ್ದೀನಿ, ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಹೀಗಿದ್ದರೆ ತುಂಬ ಪರ್ಫೆಕ್ಟಾಗಿ ಆಗುತ್ತೆ ಅಂತ ಹೇಳಿ ಅರ್ಥ. ನಾನೀಗ ತವ ಕಾಯ್ಲಿಕ್ಕೆ ಇಟ್ಕೊಂಡು ಅದರಲ್ಲಿ ಒಂದು ಉಂಡೆನ ತೊಗೊಂಡು ನೀಟಾಗಿ ತಟ್ಕೊಳ್ತಾ ಇದ್ದೀನಿ. ಹೆಂಚ್ ಮೇಲೇ ನಾನು ಹಾಗೆಯೇ ತಟ್ಕೊಳ್ತಾ ಇದ್ದೀನಿ. ನಾನಿಲ್ಲೇನು ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಪೇಪರ್ನ ಯೂಸ್ ಮಾಡ್ತಾಯಿಲ್ಲ. ಒಂದು ಬಟ್ಲಲ್ಲಿ ನೀರನ್ನು ಇಟ್ಕೊಂಡು ನೀಟಾಗಿ ತಟ್ಕೊಳ್ಬೇಕಾಗತ್ತೆ. ನಾನು ಪ್ಲಾಸ್ಟಿಕ್ ಪೇಪರ್ನ ಬಳಸ್ಕೊಂಡು ಮಾಡೋದನ್ನು ತೋರಿಸ್ಕೊಡ್ತೀನಿ. ನೀವು ಬೇಕಿದ್ದರೆ ಬಟರ್ ಪೇಪರ್ ಹಾಗೆ ಆಯಿಲ್ ಪೇಪರ್ ಯಾವ ಪೇಪರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನನಗೆ ಯಾವುದು ಬೇಡ ಅಂತ ಹೇಳ್ಬಿಟ್ಟು ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ತಟ್ಕೊಂಡು ಮತ್ತು 2 ಸ್ಪೂನ್ ಆಗುವಷ್ಟು ಆಯಿಲ್ನ ಬಿಟ್ಟು 2 ಕಡೆ ಬೇಯಿಸ್ಕೊಂಬಿಟ್ರೆ ನಮ್ಮ ಸ್ಪೆಷಲ್ ಸೌತೆಕಾಯಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿ ರೆಡಿ ಆಗಿಬಿಡುತ್ತೆ. ನನ್ನ ಚಾನಲ್ನಲ್ಲಿ ಇದ್ಕವರೆ ಕಾಳಿನ ರೊಟ್ಟಿ ಕೂಡ ಹಾಕಿದ್ದೀನಿ. ಒಂದು ಸತಿ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಪ್ಲಾಸ್ಟಿಕ್ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ತಟ್ಕೊಂಡು ಹೆಂಚ್ ಮೇಲೆ ಹಾಕ್ಕೊಂಡ್ರೆ 2 ಸೈಡ್ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ರುಚಿಯಾಗಿರುವಂಥ ಸೌತೆಕಾಯಿ ರವೆ ರೊಟ್ಟಿ ರೆಡಿನೇ ಆಗಿಬಿಡುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಕೋಕೋನಟ್ ಚಟ್ನಿ ಅಥವಾ ಕಡಲೆಕಾಯಿ ಬೀಜದ ಚಟ್ನಿ ಅಥವಾ ಹಾಗೆ ಕೂಡ ತಿನ್ಬೋದು. ಈ ರೊಟ್ಟಿಗಳಿಗೆಲ್ಲ ಇದೇ ಬೇಕು ಅದೇ ಬೇಕು ಅನ್ನೋದೇನಿಲ್ಲ, ತುಂಬಾ ಟೇಸ್ಟಿಯಾಗುತ್ತೆ. ಎಂಥದೇ ಸೈಡ್ ಡಿಶ್ ಬೇಕು ಅಂತ ಏನಿಲ್ಲ. ನಿಮಗೆ ಇನ್ ಕೇಸ್ ಬೇಕು ಅಂತ ಹೇಳಿದ್ರೆ ನೀವು ಚಟ್ನಿ ಪುಡಿನೋ ಅಥವಾ ಏನಾದರೂ ಈಗಾಗಲೇ ಹೇಳಿದ್ನಲ್ಲ ಕೋಕೋನಟ್ ಚಟ್ನಿನ ಬಳಸ್ಕೋಬೋದು, ಹಾಗೆ ಕಡಲೆಕಾಯಿ ಬೀಜದ ಚಟ್ನಿನ ಬಳಸ್ಕೋಬೋದು ಅಂತ. ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ಸ್ಪೆಷಲ್ ಆ್ಯಂಡ್ ಡಿಫ್ರೆಂಟ್ ಟೇಸ್ಟಿ ಹೆಲ್ದಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.